ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತೊಗೊಂಡು ಬಂದಿದ್ದೀವಿ. ಸೊ ನಮ್ಮ ಕನ್ನಡ ಕಿರುತೆರೆ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇರೋವಂಥದ್ದು. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವು ತಿಂಗಳುಗಳ ಹಿಂದೆ ಮಾತ್ರ ಬಿಗ್ ಬಾಸ್ ಮುಗೀತು. ಸೊ ಬಿಗ್ ಬಾಸ್ ಮುಗ್ದಾದ್ಮೇಲೆ ಅಲ್ಲಿರುವಂಥ ಒಂದಿಷ್ಟು ಕಂಟೆಸ್ಟೆಂಟ್ಸ್ಗೆ ಸಾಕಷ್ಟು ಫೇಮ್ ಸಿಗುತ್ತೆ. ಫೇಮ್ ಸಿಕ್ಕಾದ್ಮೇಲೆ ಅದೇ ಒಂದಿಷ್ಟು ಚಾನಲ್ಗಳಲ್ಲಿ ಅಥವಾ ಬೇರೆ ಚಾನಲ್ಗಳಲ್ಲಿ ಅವ್ರಿಗೆ ವರ್ಕ್ ಮಾಡೋಕ್ಕೆ ಕೆಲಸ ಸಿಗುತ್ತೆ. ಸೊ ಅದೇ ಥರ ಇವತ್ತು ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅದೇ ತ್ರಿವಿಕ್ರಮ್ ಅವರು. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತ್ರಿವಿಕ್ರಮ್ ಅವ್ರಿಗೆ ಇವಾಗ ಇನ್ನೊಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ. ಅದು ಕೂಡ ತಾವು ಇವಾಗ ಇದ್ದು ಬಂದಂಥ ಕಲರ್ಸ್ ಕನ್ನಡ ಚಾನಲಲ್ಲಿನೇ. ಸೊ ಆ ಕಲರ್ಸ್ ಕನ್ನಡದಲ್ಲಿನೇ ಇವಾಗ ಅವರು ಹೊಸ ಒಂದು ಸೀರಿಯಲ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರ ಪಯಣ ಹೇಗಿದೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಆ ಸೀರಿಯಲ್ ಹೆಸರೇನು, ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮನಸ್ಸು ಓದು ಮನಸ್ಸೊಪ್ಪದ ಮದುವೆ ಈ ವೇಳೆ ಮುದ್ದು ಸೊಸೆ, ಇದೇ ಈ ಒಂದು ಸೀರಿಯಲ್ನ ಸ್ಲೋಗನ್ ಅಂತ ಹೇಳ್ಬೋದು. ಈ ಒಂದು ಸೀರಿಯಲ್ನ ಹೆಸರು ಬಂದು ಮುದ್ದು ಸೊಸೆ ಅಂತ. ಇದೇ ದಿನಾಂಕ ಏಪ್ರಿಲ್ 14ರಿಂದ ಪ್ರಾರಂಭ ಆಗ್ತಾ ಇರುವಂಥದ್ದು. ಅಂದರೆ ಇವತ್ತಿನಿಂದನೇ ಈ ಒಂದು ಸೀರಿಯಲ್ ಶುರುವಾಗುತ್ತೆ. ಸೊ ಈ ಒಂದು ಸೀರಿಯಲ್ ಸ್ಕೆಡ್ಯೂಲ್ ಆಗಿರೋದು ಇವಾಗ 7:30ಕ್ಕೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮೀ ಬಾರಮ್ಮ ಮುಗಿತಾ ಇದೆ. ಸೊ ಅದೇ ಒಂದು ಜಾಗಕ್ಕೆ ಇವಾಗ ಮುದ್ದು ಸೊಸೆ ಬಂದು ಕುತ್ಕೊತಾ ಇರೋದು. ಸೊ ಈ ಒಂದು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಇವಾಗ ನಾಯಕ ನಟನಾಗಿ ಸೆಲೆಕ್ಟ್ ಆಗಿರುವಂಥದ್ದು ತ್ರಿವಿಕ್ರಮ್ ಅವರು ಈ ಹಿಂದೆಲೇ ಕೂಡ ಅಷ್ಟೇ ಬಿಗ್ ಬಾಸಿನ ರನ್ನರ್ ಅಪ್ ಆಗಿನೇ ಖ್ಯಾತಿಯಾಗಿದ್ದರು. ಸೊ ಸೀಸನ್ 11ರ ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿದ್ರು ನಮ್ಮೆಲ್ಲರಿಗೂ. ಸೊ ಇವಾಗ ಅವರು ನಾಯಕ ನಟರಾಗಿ ಇಲ್ಲಿಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಇನ್ನೊಂದು ಈ ಒಂದು ಸೀರಿಯಲ್ನ ವಿಶೇಷತೆ ಏನು ಅಂತ ನಾವು ನೋಡೋದಾದರೆ, ಈ ಒಂದು ಸೀರಿಯಲ್ನ ನಿರ್ಮಾಪನ ಮಾಡ್ತಾ ಇರೋದು ಬಂದು ಜೊತೆಯಲ್ಲಿ ಸೀರಿಯಲ್ನ ಮೇಘ ಶೆಟ್ಟಿ ಅವರು. ಸೊ ಅವರು ಜಿ ಕನ್ನಡದಲ್ಲಿ ವರ್ಕ್ ಮಾಡ್ತಾ ಇದ್ರು. ಸೊ ಇವಾಗ ಅವರು ಕಲರ್ಸ್ ಕನ್ನಡಗೆ ಮುದ್ದು ಸೊಸೆ ಎಂಬ ಒಂದು ಸೀರಿಯಲ್ಗೆ ಇವಾಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮಗೆ ಸೀರಿಯಲಿನ ಹೀರೋ ಕೂಡ ಗೊತ್ತು, ನಿರ್ಮಾಣ ಯಾರು ಮಾಡ್ತಿದ್ದಾರೆ ಅವರು ಕೂಡ ಅಷ್ಟೇ ನಮಗೆ ಪರಿಚಯ ಇದೆ. ಬಟ್ ಸೀರಿಯಲ್ ನಾಯಕಿ ಯಾರು ಅಂತ ನಾವು ನೋಡಿದ್ರೆ, ನಾಯಕಿ ಕೂಡ ಅಷ್ಟೇ ಇದು ಹಿಂದೆ ನಾವು ಆಲ್ರೆಡಿ ನೋಡಿದ್ವಿ ಈ ನಾಯಕಿನ. ಇವರು ಹಿಂದೆ ನಮ್ಮ ಕಲರ್ಸ್ ಕನ್ನಡದಲ್ಲಿ ಇನ್ನೊಂದು ಸೀರಿಯಲ್ ಬರ್ತಿತ್ತು ಅಂತರಪಟ ಅಂತ. ಆ ಅಂತರಪಟದಲ್ಲಿ ಈ ಒಬ್ಬ ನಾಯಕಿ ಅಲ್ಲಿ ಕೂಡ ನಟನೆ ಮಾಡ್ತಾ ಇದ್ರು. ಸೊ ಅಂತರಪಟದಲ್ಲಿ ಕೂಡ ನಟನೆ ಮಾಡ್ತಿದ್ದಂಥ ಪ್ರತಿಮಾ ಅನ್ನೋರು ಇವಾಗ ಇಲ್ಲಿ ಕೂಡ ನಟನೆ ಮಾಡ್ತಾ ಇರೋದು. ಬಟ್ ಇಲ್ಲಿ ಇವರು ಲೀಡ್ ಕ್ಯಾರೆಕ್ಟರ್ ಇದ್ದಾರೆ, ಅಂದರೆ ಹೀರೋಯಿನ್ ಕ್ಯಾರೆಕ್ಟ್ರಲ್ಲಿ ಇವಾಗ ಇವರು ಸೆಲೆಕ್ಟ್ ಆಗಿ ಇಲ್ಲಿ ಇವಾಗ ಆ್ಯಕ್ಟ್ ಮಾಡ್ತಾ ಇರೋವಂಥದ್ದು. ಸಾಕಷ್ಟು ಸಲ ನಾವು ನೋಡಿದ್ದೀವಿ ಬಿಗ್ ಬಾಸ್ ಮುಗಿದ ಮೇಲಿಂದ ಅಲ್ಲಿರುವಂಥ ಕಂಟೆಸ್ಟೆಂಟ್ಸ್ ಯಾವುದಾದ್ರೂ ಬೇರೆ ಶೋಗಳಲ್ಲಿ ಸಾಕಷ್ಟು ಕಾಣಿಸ್ಕೊತಾರೆ. ಈ ಸತಿ ಕೂಡ ಅಷ್ಟೇ ಸೀಸನ್ 11 ಮುಗಿದ ಮೇಲೆ ಇಷ್ಟೊಂದು ಕಂಟೆಸ್ಟೆಂಟ್ಸ್ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಕೂಡ ಕಾಣಿಸ್ಕೊಂಡ್ರು, ಮತ್ತು ಈ ಥರ ರಿಯಾಲಿಟಿ ಶೋಸಲ್ಲಿ ಕೂಡ ಕಾಣಿಸ್ಕೊಂಡ್ರು. ಆದರೆ ತ್ರಿವಿಕ್ರಮ್ ಅವರು ಎಲ್ಲೂ ಸಾಕಷ್ಟಾಗಿ ಕಾಣಿಸ್ಕೊಂಡಿರಲಿಲ್ಲ. ಅವರು ಸೆಲೆಬ್ರಿಟಿ ಕ್ರಿಕೆಟ್ ಲೀಗಲ್ಲಿ ಕೂಡ ಭಾಗವಹಿಸಿದ್ರು. ಅವರಿಗೆ ಕ್ರಿಕೆಟ್ ಮೇಲೆ ಮೊದಲಿಂದನೂ ತುಂಬ ಆಸೆ ಇರೋದ್ರಿಂದ ಅವರು ಅಲ್ಲಿ ಆಟಾಡ್ತಾ ಇದ್ರು. ಆದರೆ ಇವಾಗ ಅವ್ರ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಕೊಟ್ಟು ಅವರು ಮತ್ತೆ ನಟನೆಗೆ ಬರ್ತಾ ಇದ್ದಾರೆ. ಇದು ಅವರ ಎಲ್ಲ ಫ್ಯಾನ್ಸ್ಗೂ ಅಷ್ಟೇ ಒಂದು ಖುಷಿ ಕೊಡುವಂಥ ವಿಷಯ ಕೂಡ ಹೌದು. ಸೊ ಹಾಗಾದರೆ ಇವತ್ತಿನಿಂದ ಸಂಜೆ 7ವರೆಗೆ ಮುದ್ದು ಸೊಸೆ ನಮ್ಮೆಲ್ಲರ ಟಿವಿಲಿ ಬರುತ್ತೆ. ನಿಮ್ಮೆಲ್ಲರೂ ನೋಡೋಕ್ಕೆ ಇಂಟ್ರೆಸ್ಟೆಡ್ ಆಗಿ ಕಾಯ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರದ ಇನ್ನೂ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.